ಸೀತಾರಾಮ್ನ ಕರುನಾಡ ವಾಣಿಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ಜಿಲ್ಲಾ ಉಸ್ತುವಾರಿಗಳ ಸಭೆ ನಡೆಯಲಿದೆಯಂತೆ. ದೆಹಲಿ ನಾಯಕರ ವರಿಷ್ಠರ ಸಮ್ಮುಖದಲ್ಲಿ ಮಹತ್ವದ ಸಭೆ. ಜನಾರ್ದನ್ ರೆಡ್ಡಿ ಮತ್ತೆ ವಾಪಸ್ ಬಿಜೆಪಿಗೆ ಬರ್ತಾರಾ ಎನ್ನುವಂತಹ ಪ್ರಶ್ನೆ ಜೋರಾಗಿದೆ. ರೆಡ್ಡಿ ಮತ್ತು ನಾಯಕ್ 1 ಗಂಟೆ ಸಭೆ ಇದಕ್ಕೆಲ್ಲ ಕಾರಣ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಸಭೆ ನಡೆಸಲಾಗಿದೆ. ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಗೆ ಸಾಕಷ್ಟು ಸೂಚನೆಗಳು. ಅತೃಪ್ತ ಶಾಸಕರಿಗೆ ಗೂಟದ ಕಾರಿನ ಗ್ಯಾರಂಟಿ ಎಂದು ವ್ಯಂಗ್ಯವಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್. ಹೊಸ ಸಮಿತಿಯ ರಚನೆ ಬಗ್ಗೆ ವ್ಯಂಗ್ಯ. ಬನ್ನಿ ಇದೀಗ ಸುದ್ದಿಗಳ ವಿವರವನ್ನ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಉಸ್ತುವಾರಿಗಳು ಅಂತ ಏನಿದ್ದಾರೆ, ಜಿಲ್ಲಾವಾರು ಉಸ್ತುವಾರಿಗಳೇನಿದ್ದಾರೆ, ಅವರೆಲ್ಲರನ್ನೂ ಕೂಡ ದೆಹಲಿಗೆ ಬರುವಂತೆ ಹೈಕಮಾಂಡ್ ಆದೇಶವನ್ನ ಹೊರಡಿಸಿದೆ. ಈ ನಿಟ್ಟಿನಲ್ಲಿ ಇದೀಗ ಎಲ್ಲಾ ಕಾಂಗ್ರೆಸ್ ನಾಯಕರು ದೆಹಲಿಗೆ ಹಾರ್ತಾ ಇದ್ದು ಏರ್ಪೋರ್ಟ್ ನಲ್ಲಿ ರಿಪೋರ್ಟರ್ಸ್ ಗಳಿಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ KN ರಾಜಣ್ಣ ಮತ್ತು ತಿಮ್ಮಾಪುರ್ ಅವರು. ಇನ್ನು ಕೆಲವೊಂದಿಷ್ಟು ಮಾಹಿತಿ ಅಂದ್ರೆ ಈ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು ಅಥವಾ ಇದೀಗ ಸಭೆಗೆ ಏನ್ ಹೋಗ್ತಾ ಇದ್ದಾರೆ ಲೋಕಸಭೆ ಚುನಾವಣೆಯ ಬಗ್ಗೆ ಚರ್ಚೆಯನ್ನ ನಡೆಸೋದಿಕ್ಕೆ. ಅಂದ್ರೆ ಅವ್ರವ್ರಗಳಿಗೆ ಒಂದೊಂದು ಜಿಲ್ಲೆಯನ್ನ ವಹಿಸ್ಕೊಟ್ಬಿಟ್ಟಿದ್ರು. ಆ ಜಿಲ್ಲಾ ಉಸ್ತುವಾರಿಗಳೆಲ್ಲ ತಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ವಾತಾವರಣ ಇದೆ, ಕಾಂಗ್ರೆಸ್ನ ಪರವಾಗಿದೆಯಾ, ಬಿಜೆಪಿ ಪರವಾಗಿದೆಯಾ ಅಥವಾ ಬೇರೆ ಯಾರಾದ್ರೂ ಅಭ್ಯರ್ಥಿಗಳಲ್ಲಿ ಆ ಒಂದು ಹವಾ ಕ್ರಿಯೇಟ್ ಮಾಡಿದಾರ, ಜೊತೆಗೆ ಅಭಿವೃದ್ಧಿ ಕೆಲಸಗಳು ಯಾವ ರೀತಿ ಆಗ್ಬೇಕಾಗಿದೆ, ಯಾವ ರೀತಿ ಟಾರ್ಗೆಟ್ ಅನ್ನ ಮಾಡಿದ್ರೆ ಅಥವಾ ಯಾರಿಗೆ ಟಿಕೆಟ್ ಅನ್ನ ಕೊಟ್ರೆ ಸೂಕ್ತ ಅನ್ನೋದ್ರ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ. ಜೊತೆಗೆ ಕಾಂಗ್ರೆಸ್ ವರಿಷ್ಠರು ಕೂಡ ಒಂದಿಷ್ಟು ಮಾರ್ಗದರ್ಶನಗಳನ್ನ ನೀಡಲಿದ್ದಾರಂತೆ ಈ ಎಲ್ಲಾ ನಾಯಕರಿಗೆ. ಬನ್ನಿ ಹಾಗಾದ್ರೆ ಯಾವೆಲ್ಲ ಮಾತುಗಳನ್ನ ಮುಂದಿಟ್ರು ತಿಮ್ಮಾಪುರ್ ಅವರು ಜೊತೆಗೆ KN ರಾಜಣ್ಣರವರು ಅನ್ನೋದರ ಡೀಟೇಲ್ಸ್ ಅನ್ನ ನೋಡೋಣ. ಲೋಕಸಭಾ ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಎಲ್ಲ ರಾಜಕೀಯ ಪಕ್ಷಗಳು ಅಲರ್ಟ್ ಆಗ್ತಾ ಇವೆ. ಈ ಮಧ್ಯೆ ಕಾಂಗ್ರೆಸ್ ಪಕ್ಷ ಕೂಡ ಇವಾಗಿನಿಂದಲೇ ಚುನಾವಣೆಗೆ ತಯಾರಿ ನಡೆಸ್ತಾ ಇದ್ದು, ಈ ಹಿನ್ನೆಲೆ ಇಂದು ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ರಾಜ್ಯದ 28 ಲೋಕಸಭಾ ಕ್ಷೇತ್ರದ ಉಸ್ತುವಾರಿಗಳ ಸಭೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕರೆದಿದ್ದು, ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಇಂದು ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆ ಹೈಕಮಾಂಡ್ ವರಿಷ್ಠರು ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ. ಹೈಕಮಾಂಡ್ ನಡೆಸುವ ಸಭೆಯಲ್ಲಿ ಭಾಗವಹಿಸಲು ರಾಜ್ಯ ಕಾಂಗ್ರೆಸ್ನ 28 ಲೋಕಸಭಾ ಕ್ಷೇತ್ರದ ಉಸ್ತುವಾರಿಗಳು ಈಗಾಗಲೇ ದೆಹಲಿಯತ್ತ ಮುಖ ಮಾಡಿದ್ದಾರೆ. ಇಂದು ಬೆಳಗ್ಗೆ 7:30ಕ್ಕೆ ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಸಚಿವ ಜಮೀರ್ ಅಹ್ಮದ್ ಖಾನ್, KN ರಾಜಣ್ಣ ಮತ್ತು RP ತಿಮ್ಮಾಪುರ ಪ್ರಯಾಣ ಬೆಳೆಸಿದ್ರು. ಈ ಹಿಂದೆಯೇ ಕಾಂಗ್ರೆಸ್ ಲೋಕಸಭಾ ಚುನಾವಣೆಗಾಗಿ ರಾಜ್ಯದ 28 ಲೋಕಸಭೆ ಕ್ಷೇತ್ರಗಳಿಗೆ ಉಸ್ತುವಾರಿಗಳನ್ನ ನೇಮಕ ಮಾಡಿತ್ತು. ಇದೀಗ ಇಂದು ಸಭೆ ನಡೆಯಲಿರುವ ಸಭೆಯಲ್ಲಿ ಎಲ್ಲಾ ಉಸ್ತುವಾರಿಗಳು ಕ್ಷೇತ್ರದ ವಿವರಣೆಗಳನ್ನ ನೀಡಲಿದ್ದಾರೆ. ಜೊತೆಗೆ ಹೈಕಮಾಂಡ್ ಕೂಡ ಮಾರ್ಗದರ್ಶನಗಳನ್ನ ನೀಡಲಿದೆ. ಇಂದು ಬೆಳಗ್ಗೆ 7:30ಕ್ಕೆ ದೆಹಲಿಗೆ ತೆರಳುತ್ತಿದ್ದ ವೇಳೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಸಚಿವ KN ರಾಜಣ್ಣ, 28 ಕ್ಷೇತ್ರದ ಉಸ್ತುವಾರಿ ಸಚಿವರ ಸಭೆಯನ್ನ AICC ನಾಯಕರು ಕರೆದಿದ್ದಾರೆ. ಎಲ್ಲಾ 28 ಕ್ಷೇತ್ರದ ಉಸ್ತುವಾರಿ ಸಚಿವರು ಈ ಸಭೆಯಲ್ಲಿ ಭಾಗವಹಿಸುತ್ತಾರೆ. ನಾವು ಈಗಾಗಲೇ ಆ ಬಗ್ಗೆ ಸಲಹೆ ನೀಡಿದ್ದೀವಿ. ಇನ್ನುಳಿದ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದೇವೆ. ಚುನಾವಣೆಗೂ ಮುನ್ನ DCM ಮಾಡಿದ್ರೆ ಒಳ್ಳೆದಾಗತ್ತೆ ಎಂದ್ರು. ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಎಂದು ಸಚಿವ KN ರಾಜಣ್ಣ ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ನಾಯಕರು ಹೋಗದ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಎಲ್ಲಾ ಊರುಗಳಲ್ಲಿಯೂ ಸಾವಿರಾರು ವರ್ಷಗಳ ಇತಿಹಾಸವಿರುವ ರಾಮನ ದೇವಸ್ಥಾನಗಳಿವೆ. ಇದಕ್ಕೆ ವಿಶೇಷ ಏನಪ್ಪಾ ಅಂದ್ರೆ ರಾಮನ ಜನ್ಮಭೂಮಿಯಲ್ಲಿ ಆಗಿದೆ ಅಷ್ಟೇ. ಈಗಾಗಲೇ ನಮ್ಮ ಹೈಕಮಾಂಡ್ ಕಾಂಗ್ರೆಸ್ ನಾಯಕರು ಭಾಗವಹಿಸಲ್ಲ ಅಂತ ಕಾರಣ ನೀಡಿದ್ದಾರೆ ಎಂದರು. ಶ್ರೀರಾಮನ ರಾಮಾಯಣದ ಕರ್ತೃ ವಾಲ್ಮೀಕಿಯ ದೇವಸ್ಥಾನ ಕಟ್ಟಬೇಕು ಅನ್ನೋದು ನಮ್ಮ ಎಲ್ಲ ಸಮುದಾಯದ ಆಗ್ರಹ ಎಂದ KN ರಾಜಣ್ಣ, ನಾವು ಈ ಹಿಂದೆ ರಾಮಲಲ್ಲಾನನ್ನ ಟೆಂಟ್ ನಲ್ಲಿ ಕೂರಿಸಿದಾಗ ಹೋಗಿ ಬಂದಿದ್ದೇವೆ, ಮುಂದೇನೂ ಹೋಗ್ತೀವಿ. ಅದು ವೈಯಕ್ತಿಕ ವಿಚಾರ. ಈಗ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿದೆ ಎಂದರು. ಇದೇ ಏರ್ಪೋರ್ಟ್ ನಲ್ಲಿದ್ದ ಸಚಿವ RB ತಿಮ್ಮಾಪುರ ಸುದ್ದಿಗಾರರ ಜೊತೆ ಮಾತನಾಡಿ, DCM ಆಯ್ಕೆ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಆದ್ರೆ ನನ್ನನ್ನ AICC ಸಭೆಗೆ ಕರೆದಿದ್ದಾರೆ, ನಾನು ಹೋಗ್ತಿದ್ದೇನೆ. ಹಿಂದೂ ಧರ್ಮ ಅನ್ನೋದು ಯಾರು ಪರ ಆಸ್ತಿ ಅಲ್ಲ. ನಾವು ಆಂಜನೇಯ ದೇವಸ್ಥಾನದಿಂದ ಹೊರಗೆ ನಿಂತವರು. ದಲಿತರನ್ನ ದೇವಸ್ಥಾನದ ಒಳಗೆ ಕರೆಯುವುದಿಲ್ಲ. ದಲಿತರನ್ನ ದೇವಸ್ಥಾನದ ಒಳಗೆ ಕರೆಯುತ್ತಾರಾ? ಊರಿನ ಒಳಗೆ ದೇವಸ್ಥಾನಕ್ಕೆ ಕರೆಯೋದಿಲ್ಲ. ರಾಮ ಮಂದಿರ ಎಷ್ಟರ ಮಟ್ಟಿಗೆ ದೇವರು ನಮಗೆ ಎಂದ್ರು. ಇನ್ನು ಇಲ್ಲಿಂದಾನೇ ನಮ್ಮ ನಮಸ್ಕಾರ ಮಾಡ್ಬೇಕು ಅಲ್ವಾ, ಅಲ್ಲಿಗೆ ಹೋಗ್ಲೇಬೇಕು ಅಂತ ಏನ್ ಇಲ್ವಲ್ಲ ಎಂದ RB ತಿಮ್ಮಾಪುರ, ದಲಿತರನ್ನ ಒಳಗೆ ಕರೆಯುತ್ತಿದ್ದಾರಾ? ಹಿಂದೂ ಅನ್ನೋರು ಮೊದಲು ದಲಿತರ ಬಗ್ಗೆ ಮಾತನಾಡ್ಲಿ.
ಹಿಂದೂ ಅಂದ್ರೆ ದಲಿತರು ಇದ್ದಾರೋ ಇಲ್ವೋ ಅಂತ ಹೇಳ್ಬೇಕು. ಇದ್ರೆ ದಲಿತರ ಸಂಸ್ಕೃತಿ ಸಂಸ್ಕಾರದಲ್ಲಿ ಅವರನ್ನ ಅಳವಡಿಸಿಕೊಳ್ಳಲಿ ಅಂತ ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಮತ್ತೆ ವಾಪಸ್ ಬಿಜೆಪಿ ಪಕ್ಷಕ್ಕೆ ಮರಳುತ್ತಾರೆ ಅನ್ನುವಂತಹ ಊಹಾಪೋಹಗಳು ಕೆಲ ದಿನಗಳಿಂದ ಹರಿದಾಡ್ತಾ ಇದ್ವು. ಆದ್ರೆ ಇದೀಗ ಅದಕ್ಕೆ ಸ್ವಲ್ಪ ಪುಷ್ಟಿ ಕೊಡುವಂತಹ ಬೆಳವಣಿಗೆಗಳು ನಡೆದಿದೆ. ಅಂದ್ರೆ ಬಿಜೆಪಿ ನಾಯಕರಾಗಿರುವಂತಹ ನಾಯಕ್ ಅನ್ನುವಂಥವ್ರು ಈಗ ಜನಾರ್ದನ್ ರೆಡ್ಡಿ ಅವರೊಟ್ಟಿಗೆ 1 ಗಂಟೆಗಳ ಕಾಲ ಗುಪ್ತ ಚರ್ಚೆಯನ್ನ ನಡೆಸಿದ್ದಾರಂತೆ. ಇದಾಗಿದ ತಕ್ಷಣ ಸಿಕ್ಕಾಪಟ್ಟೆ ಬಂದೇ ಬಿಡ್ತಾರೆ ಅನ್ನುವಂತಹ ಚರ್ಚೆಗಳಾಗ್ತಾ ಇದ್ದಾವೆ. ಯಾಕೆಂದ್ರೆ ಈ ಹಿಂದೆ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕೂಡ ಹಳಬ್ರನ್ನ ವಾಪಸ್ ಪಕ್ಷಕ್ಕೆ ಕರೆತರಬೇಕು ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಪಕ್ಷ ಸಂಘಟನೆಯತ್ತ ಹೆಚ್ಚಿನ ಗಮನವನ್ನು ಹರಿಸಬೇಕು ಅಂತ ಹೇಳಿದ್ರು. ಇದಾದ ನಂತರ ಜನಾರ್ದನ್ ರೆಡ್ಡಿ ಅವರು ಕೂಡ ತಮ್ಮ ಕ್ಷೇತ್ರದಲ್ಲಿ ರಾಮ ಮಂದಿರದ ಮಂತ್ರಾಕ್ಷತೆ ಏನಿದೆ ಅವುಗಳನ್ನ ಮನೆ ಮನೆಗೆ ತಲುಪಿಸುವಂತಹ ಕೆಲಸವನ್ನ ಸ್ವತಃ ಅವರೇ ಫೀಲ್ಡ್ ಇಳಿದು ಮಾಡ್ತಾ ಇರುವಂತದ್ದು. ಇವೆಲ್ಲ ಬೆಳವಣಿಗೆಗಳನ್ನ ನೋಡಿ ಸ್ವಲ್ಪ ಜನ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಬಿಜೆಪಿಗರಾಗ್ಲಿ ಅಥವಾ ಜನಾರ್ದನ್ ರೆಡ್ಡಿ ಅವರಾಗ್ಲಿ ಕ್ಲಾರಿಟಿ ಕೊಟ್ಟಿಲ್ಲ, ಅದ್ರ ಬಗ್ಗೆ ಏನು ಮಾತನಾಡಿಲ್ಲ. ಹಾಗಾದ್ರೆ ಜನಾರ್ದನ್ ರೆಡ್ಡಿ ಅವರು ನಾಯಕರವರ ಜೊತೆಗೆ ಡಿಸ್ಕಸ್ ಮಾಡಿದ್ದೇನು, ಯಾವ ರೀತಿ ಅಂದ್ರೆ ಯಾವ ವಿಚಾರವಾಗಿ ಮಾತುಕತೆಯನ್ನ ನಡೆಸಲಾಗಿದೆ, ನಿಜಕ್ಕೂ ಅವರು ವಾಪಸ್ ಬಿಜೆಪಿಗೆ ಬರ್ತಾರಾ, ನೋಡೋಣ ಏನ್ ಹೇಳುತ್ತೆ ಅಂತ. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಮುಖ್ಯಸ್ಥ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತೆ ಬಿಜೆಪಿ ಸೇರ್ತಾರಾ ಅನ್ನೋ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಇದಕ್ಕೆ ಕಾರಣ ಅವರ ನಡೆಯೂ ಹೌದು. ಗಂಗಾವತಿ ಕ್ಷೇತ್ರದ ಹಾಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಮತ್ತೆ ಬಿಜೆಪಿಯತ್ತ ವಾಲುತ್ತಿದ್ದಾರಾ ಅನ್ನೋ ಪ್ರಶ್ನೆ ಮುನ್ನೆಲೆಗೆ ಬಂದಿದ್ದು, ಇತ್ತೀಚೆಗೆ ಅವರು ನಡೆದುಕೊಳ್ಳುತ್ತಿರುವ ರೀತಿಯು ಇದಕ್ಕೆ ಪೂರಕವಾಗಿದೆಯೇ. ಇದು ಈ ಮಧ್ಯೆ ನಿನ್ನೆ ಸಂಜೆ ದೇವದುರ್ಗದ ಮಾಜಿ ಶಾಸಕ ಶಿವನಗೌಡ ನಾಯಕ್ ಅವರನ್ನ ಭೇಟಿಯಾಗಿ ಸುಮಾರು 1 ಗಂಟೆಗೂ ಹೆಚ್ಚಿನ ಕಾಲ ಗೌಪ್ಯವಾಗಿ ಚರ್ಚೆ ನಡೆಸಿದ್ದು, ಈ ಚರ್ಚೆಯಿಂದ ಬಿಜೆಪಿಗೆ ಜನಾರ್ದನ್ ರೆಡ್ಡಿ ಸೇರುವ ಅನುಮಾನ ಹೆಚ್ಚಾಗಿದೆ. ಇದೆಲ್ಲದರ ಮಧ್ಯೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ಶ್ರೀರಾಮನ ವಿಗ್ರಹ ಪ್ರತಿಷ್ಠಾಪನೆಯ ಕಾರ್ಯಕ್ರಮದ ಮಂತ್ರಾಕ್ಷತೆಯನ್ನ ಸಹ ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮನೆಗೆ ಹಂಚ್ತಾ ಇದ್ದು, ಬಿಜೆಪಿಗೆ ಸೇರುವ ಅನುಮಾನ ಹೆಚ್ಚಾಗಿರುವ ಸಮಯದಲ್ಲೇ ಅಯೋಧ್ಯೆಯ ಶ್ರೀರಾಮ ಮಂದಿರದ ಮಂತ್ರಾಕ್ಷತೆ ಹಂಚುತ್ತಿರುವುದು ಬಿಜೆಪಿ ಸೇರುವ ವದಂತಿಗೆ ಪುಷ್ಟಿ ನೀಡಿದೆ. BS ಯಡಿಯೂರಪ್ಪ ಅವರ ಪುತ್ರ BY ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರಾದ ನಂತರ ಪಕ್ಷದಿಂದ ಹೊರಗಿರುವ ಹಳೆ ನಾಯಕರನ್ನ ಮತ್ತೆ ಪಕ್ಷಕ್ಕೆ ಕರೆತರುವ ಬಗ್ಗೆ ಪಕ್ಷದ ಆಂತರಿಕ ಸಭೆಗಳಲ್ಲಿ ಚರ್ಚೆಯಾಗಿತ್ತು. ಪಕ್ಷ ಸಂಘಟನೆ ಮತ್ತು ಮುಂಬರುವ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಪಕ್ಷದಿಂದ ಹೊರಬಿದ್ದಿರುವ ನಾಯಕರನ್ನ ಮರಳಿ ಮಾತೃ ಪಕ್ಷಕ್ಕೆ ಕರೆತಂದು ಸಂಘಟನೆ ಮಾಡುವುದು ಸೂಕ್ತ ಎನ್ನುವ ಅಭಿಪ್ರಾಯ ವ್ಯಕ್ತವಾಗಿತ್ತು. ಕರ್ನಾಟಕದಲ್ಲಿ ಆಪರೇಷನ್ ಕಮಲ ನಡೆಸಿ ಒಬ್ಬೊಬ್ಬ ಶಾಸಕರಿಗೆ ಕೋಟ್ಯಾಂತರ ರೂಪಾಯಿ ನೀಡಿ ರಾಜ್ಯದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ಜನಾರ್ದನ್ ರೆಡ್ಡಿ ಅವರ ಪಾತ್ರ ಪ್ರಮುಖವಾಗಿದೆ. ಆಪರೇಷನ್ ಕಮಲ ನಡೆಸಿದ ಸಮಯದಲ್ಲಿ ಶಿವನಗೌಡ ಪಾಟೀಲ್ ಬಿಜೆಪಿ ಪಕ್ಷಕ್ಕೆ ಸೇರಿ ಸಚಿವರಾಗಿದ್ರು. ಇದೀಗ ರೆಡ್ಡಿ ನಾಯಕ್ ಭೇಟಿ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಮಹತ್ವ ಪಡೆದುಕೊಂಡಿದೆ. ಆದರೆ ಇದುವರೆಗೂ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಸೇರುವ ಬಗ್ಗೆ ಯಾವುದೇ ಸುಳಿವು ನೀಡಿಲ್ಲ. ಯಾವುದೇ ಸಭೆ ಸಮಾರಂಭಗಳಲ್ಲಿಯೂ ಈ ಬಗ್ಗೆ ಹೇಳಿಕೆಗಳು ಸಹ ಹೊರಬಿದ್ದಿಲ್ಲ. ಇನ್ನು ರೆಡ್ಡಿ ಅವರು ಮರಳಿ ಮಾತೃ ಪಕ್ಷಕ್ಕೆ ಸೇರ್ತಾರಾ ಇಲ್ವಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಶಿರಾ ಕ್ಷೇತ್ರದ ಶಿಕ್ಷಣಾಧಿಕಾರಿ ಒಂದು ಮಹತ್ವದ ಸಭೆಯನ್ನ ನಡೆಸಿದ್ರು. ಅನುದಾನ ರಹಿತ ಶಾಲೆಗಳ ಮುಖ್ಯ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯವರನ್ನ ಕರೆದು ಒಂದು ಸಭೆಯನ್ನ ನಡೆಸ್ತಾರೆ. ಆ ಸಭೆಯಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೊಡ್ತಾರೆ, ಜೊತೆ ಕೆಲವೊಂದಿಷ್ಟು ಸೂಚನೆಗಳನ್ನ ಸಹ ಹೊರಡಿಸ್ತಾರೆ. ಅದೇನು ಅಂತ ಅಂದ್ರೆ, ಇವಾಗ ಮಕ್ಕಳನ್ನ ಶಾಲೆಗೆ ಕರೆದುಕೊಂಡು ಬರ್ಬೇಕಾದ್ರೆ ವಾಹನಗಳಲ್ಲಿ ಸ್ಪೆಷಲಿ ವ್ಯಾನ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಸ್ಕೂಲ್ ಬಸ್ ಆಗಿರ್ಬೋದು, ಆ ಚಾಲಕರ ಮತ್ತು ಆ ಶಾಲೆಯಲ್ಲಿ ಆಯಾ ಅಂತ ಏನು ತಗೊಂಡಿರ್ತಾರೆ ಅಥವಾ ಸಹಾಯಕಿ ಅಂತ ಏನಿರ್ತಾರೆ, ಆ ಸಹಾಯಕಿಯರ ಪ್ರಮಾಣ ಪತ್ರ ಯಾವುದರದ್ದು ಅವರ ನಡತೆಯ ಪ್ರಮಾಣ ಪತ್ರವನ್ನ ಪೊಲೀಸರಿಂದ ಕಡ್ಡಾಯವಾಗಿ ಪಡೆದುಕೊಳ್ಳಲೇಬೇಕು ಅನ್ನುವಂತಹ ಮಾಹಿತಿಯನ್ನ ಅವರಿಗೆ ಸೂಚನೆಯನ್ನ ಅವರಿಗೆ ಕೊಟ್ಟಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಅಂದ್ರೆ 1098 ಅಂತ ಏನು ಸಹಾಯವಾಣಿ ಸಂಖ್ಯೆ ಇದೆ, ಆ ಸಂಖ್ಯೆಯನ್ನ ನಿಮ್ಮ ಶಾಲೆಯ ಗೋಡೆ ಮೇಲೆ ನಮೂದಿಸಬೇಕು. ಅದ್ರ ಬಗ್ಗೆ ಮಕ್ಕಳಿಗೆ ಒಂದಿಷ್ಟು ಜ್ಞಾನವನ್ನ ಕೊಡಬೇಕು ಎಂಬೆಲ್ಲ ಸೂಚನೆಗಳನ್ನ ಶಿಕ್ಷಣಾಧಿಕಾರಿಗಳು ಕೊಟ್ಟಿದ್ದಾರಂತೆ. ಹಾಗಾದ್ರೆ ಯಾರು ಆ ಶಿಕ್ಷಣಾಧಿಕಾರಿ, ಜೊತೆಗೆ ಯಾವುದಕ್ಕೆ ಈ ಸಭೆಯನ್ನ ಕರೆಯಲಾಗಿತ್ತು, ಇನ್ನು ಸಭೆಯಲ್ಲಿ ಯಾವ್ಯಾವ ವಿಚಾರಗಳ ಬಗ್ಗೆ ಹೆಚ್ಚಿನ ಚರ್ಚೆಗಳಾಗಿದ್ದಾವೆ ನೋಡೋಣ. ಖಾಸಗಿ ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿಯವರು ಮಕ್ಕಳ ಸುರಕ್ಷತೆ ಬಗ್ಗೆ ರಾಜ್ಯ ಶಿಕ್ಷಣ ಇಲಾಖೆ ಹೊರಡಿಸಿದ
ಆದೇಶವನ್ನ ಕಡ್ಡಾಯವಾಗಿ ಪಾಲಿಸಬೇಕು, ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎನ್ ಕೃಷ್ಣಪ್ಪ ಹೇಳಿದರು. ಶಿರಾನಗರದ ಜೆಕೆಎಂಎಚ್ ಬಿಎಸ್ ಕಾಲೇಜಿನಲ್ಲಿ ಎಲ್ಲಾ ಖಾಸಗಿ ಅನುದಾನ ರಹಿತ ಶಾಲೆಗಳ ಮುಖ್ಯ ಶಿಕ್ಷಕರ ಹಾಗೂ ಆಡಳಿತ ಮಂಡಳಿಯ ಸಭೆ ನಡೆಸಿ ಮಾತನಾಡಿದರು. ಶಾಲಾ ಆಡಳಿತ ಮಂಡಳಿಯವರು ಶಾಲಾ ವಾಹನ, ಆಟೋ, ವ್ಯಾನ್ ಚಾಲಕರು ಹಾಗೂ ಸಹಾಯಕರಿಗೆ ಪೊಲೀಸ್ ಇಲಾಖೆಯಿಂದ ಪರಿಶೀಲನೆ ನಡೆಸಿದ ನಡತೆ ಪ್ರಮಾಣ ಪತ್ರವನ್ನ ಕಡ್ಡಾಯವಾಗಿ ಕೊಡತಕ್ಕದ್ದು ಹಾಗೂ ಗ್ರಾಮ 1 ಕೇಂದ್ರಗಳಲ್ಲಿ ಆನ್ಲೈನ್ ಮುಖೇನ ಚಾಲಕನ ಹಾಗೂ ಸಹಾಯಕಿಯರ ನಡತೆ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಿ ಶಾಲಾ ವಾಹನಗಳಲ್ಲಿ ಸಿಸಿಟಿವಿಗಳನ್ನ ಕಡ್ಡಾಯವಾಗಿ ಅಳವಡಿಸಬೇಕು. ಕರ್ನಾಟಕ ಮೋಟಾರು ವಾಹನ ಕಾಯ್ದೆ 1989ರ ಅಡಿಯಲ್ಲಿ ಪ್ರತಿ ವಾಹನಕ್ಕೆ ನಿರ್ದಿಷ್ಟಪಡಿಸಿದ ಮಕ್ಕಳನ್ನಷ್ಟೇ ಕರೆದುಕೊಂಡು ಬರಬೇಕು. 1098 ಮಕ್ಕಳ ಸಹಾಯವಾಣಿ ನಂಬರ್ ಅನ್ನ ಎಲ್ಲಾ ಶಾಲೆಗಳ ಗೋಡೆಗಳ ಮೇಲೆ ನಮೂದೀಕರಿಸಬೇಕು. ಇನ್ನು ಸಹಾಯವಾಣಿಯ ಬಗ್ಗೆ ಮಕ್ಕಳಿಗೆ ತಿಳಿಸಬೇಕು. 1098ಗೆ ಕರೆ ಮಾಡುವ ಪ್ರತಿಯೊಂದು ಮಗುವಿನ ಸುರಕ್ಷತೆ ಹಾಗೂ ಆರೈಕೆಗೆ ಸಂಬಂಧಿಸಿದಂತೆ ಸೇವೆಯನ್ನ ಒದಗಿಸುವುದು ಸಂಸ್ಥೆಯ ಮುಖ್ಯ ಉದ್ದೇಶವಾಗಿರುತ್ತದೆ. ಎಲ್ಲಾ ಶಾಲೆಗಳಲ್ಲಿ ಮಕ್ಕಳ ಹಕ್ಕುಗಳ ಕ್ಲಬ್ ರಚನೆಯಾಗಬೇಕು. ಎಲ್ಲಾ ಶಾಲಾ ಆಡಳಿತ ಮಂಡಳಿಗಳು ಮಗುವಿನ ರಕ್ಷಣೆ ಬಗ್ಗೆ ಹೆಚ್ಚು ಆದ್ಯತೆಯನ್ನ ನೀಡುವುದು ಸೂಕ್ತ ಹಾಗೂ ಜವಾಬ್ದಾರಿ ವಹಿಸುವಂತೆ ಸೂಚಿಸಿದರು. ಆಗಾಗ ಶಾಲೆಗಳಲ್ಲಿ ಮಕ್ಕಳ ಆತ್ಮ ಅವಲೋಕನ ಸಭೆ ನಡೆಸುವುದು ಮತ್ತು ಶಾಲೆಯಲ್ಲಿ ದೂರು ಪೆಟ್ಟಿಗೆ ವ್ಯವಸ್ಥೆ ಮಾಡುವುದು ಅತಿ ಸೂಕ್ತ. ದೂರು ಪೆಟ್ಟಿಗೆಯಲ್ಲಿ ಮಕ್ಕಳ ಹೆಸರಾಗಲಿ ಅಥವಾ ಬರಹದ ಮೇಲೆ ಗುರುತಿಸಿ ಮಕ್ಕಳ ಮೇಲೆ ಶಾಲಾ ಆಡಳಿತ ಮಂಡಳಿಯಾಗಲಿ ಅಥವಾ ಶಿಕ್ಷಕರಾಗಲಿ ಪ್ರಭಾವ ಬೀರಬಾರದು. ಈ ಎಲ್ಲಾ ಸೂಚನೆಗಳನ್ನ ದೊರೆತ ಬೆನ್ನಲ್ಲೇ ಶಾಲಾ ಆಡಳಿತ ಮಂಡಳಿಗಳು ತಕ್ಷಣವೇ ಎಚ್ಚೆತ್ತು ರಾಜ್ಯ ಶಿಕ್ಷಣದ ಆದೇಶವನ್ನ ಪಾಲಿಸತಕ್ಕದ್ದು. ಮುಂದಿನ 15ರಿಂದ 20 ದಿನದ ಒಳಗಾಗಿ ಪ್ರತಿಯೊಂದು ಶಾಲೆ ಹಾಗೂ ಶಾಲಾ ಮಕ್ಕಳನ್ನ ಪರಿಶೀಲಿಸಲಾಗುವುದು ಎಂದು ಸಭೆಯಲ್ಲಿ ತಿಳಿಸಿದರು. ಸಭೆಯಲ್ಲಿ ಖಾಸಗಿ ಶಾಲೆಯ ಆಡಳಿತ ಮಂಡಳಿಯವರು ಹಾಗೂ ಮುಖ್ಯ ಶಿಕ್ಷಕರು ಭಾಗವಹಿಸಿದ್ದರು. ಗೂಟದ ಕಾರಿನ ಗ್ಯಾರಂಟಿ ಅಂತ ವ್ಯಂಗ್ಯವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ರವರು ತಮ್ಮ ಎಕ್ಸ್ ಪೋಸ್ಟ್ ನಲ್ಲಿ ಬರೆದುಕೊಂಡಿದ್ದಾರೆ. ಯಾಕೆ ಈ ರೀತಿ ಬರೆದುಕೊಂಡ್ರು ಅಂತ ಅಂದ್ರೆ, ಈ ಪಂಚ ಗ್ಯಾರಂಟಿಗಳೇನಿದಾವೆ ಇವುಗಳ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಅಂತಾನೆ ಒಂದು ಸಮಿತಿಯನ್ನ ರಚನೆ ಮಾಡೋದಕ್ಕೆ ಹೊರಟಿದ್ಯಂತೆ ಸರ್ಕಾರ. ಅದು ಒಂದ್ ಸಮಿತಿ ಅಲ್ಲ, 3 ಹಂತದ ಸಮಿತಿಗಳನ್ನ ರಚನೆ ಮಾಡೋಕ್ ಹೊರಟಿದ್ಯಂತೆ. ಈ 3 ಹಂತದ ಸಮಿತಿಗಳನ್ನ ರಚನೆ ಮಾಡಿದ್ರೆ ಶಾಸಕರಿಗೆ ದುಡ್ಡು ಕೊಡಕ್ ಆಗೋದಿಲ್ಲ, ಸರ್ಕಾರದ ಕಡೆಯಿಂದ ಅನುದಾನ ಸಿಕ್ಕೋದಿಲ್ಲ. ಹಾಗಾಗಿ ಅವರಿಗೆ ಇಂತಹ ಒಂದು ಶಬ್ದವನ್ನ ಬಳಸಿ ಇಂತಹ ಗ್ಯಾರಂಟಿಯನ್ನ ಕೊಡ್ಲಿದೆ ಸರ್ಕಾರ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ ಸಮಿತಿಯಲ್ಲಿ ಯಾರ್ಯಾರು ಇರ್ಲಿದ್ದಾರೆ, ಎಷ್ಟು ಜನ ಇರ್ತಾರೆ, ಅವ್ರಗಳಿಗೆ ಆಗುವಂತ ಖರ್ಚು ಎಷ್ಟು, ಸರ್ಕಾರ ಇದಕ್ಕೆ ತಯಾರಾಗಿದ್ಯಾ, ಅವ್ರಿಗೆ ಕೊಡೋದಕ್ಕೆ ಸರ್ಕಾರದ ಬಳಿ ದುಡ್ಡಿದ್ಯಾ, ನೋಡೋಣ ಏನ್ ಹೇಳುತ್ತೆ ವರದಿ ಅಂತ. ಉಚಿತ ಗ್ಯಾರಂಟಿಗಳ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ 3 ಹಂತಗಳಲ್ಲಿ ಕಾರ್ಯಕರ್ತರ ಸಮಿತಿ ರಚಿಸಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವುದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಈ ವಿಚಾರವಾಗಿ ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಸಂದೇಶ ಪ್ರಕಟಿಸಿರುವ ಅಶೋಕ್, ಇದು ಗ್ಯಾರಂಟಿ ಜಾರಿ ಸಮಿತಿಯಲ್ಲ, ಅತೃಪ್ತ ಶಾಸಕರಿಗೆ ಗೂಟದ ಕಾರು ಗ್ಯಾರಂಟಿ ನೀಡುವ ಸಮಿತಿ ಎಂದು ವ್ಯಂಗ್ಯವಾಡಿದ್ದಾರೆ. ಅಂಬಲಿ ಕುಡಿಯುವವನಿಗೆ ಮೀಸಿ ತಿಕ್ಕುವನೊಬ್ಬ ಎಂದು ಗಾದೆ ಮಾತಿನ ಪ್ರಕಾರ ಈಗಾಗಲೇ ಅವೈಜ್ಞಾನಿಕ ಗ್ಯಾರಂಟಿಗಳ ಭಾರವನ್ನ ಹೊರಲಾಗದೆ ಬೆನ್ನು ಮೂಳೆ ಮುರಿದಂತಾಗಿರುವ ಸರ್ಕಾರಕ್ಕೆ ಗ್ಯಾರಂಟಿ ಜಾರಿ ಸಮಿತಿ ಎಂಬ ಮತ್ತೊಂದು ಹೊರೆ ಹೊರಿಸಲು ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಗ್ಯಾರಂಟಿ ಜಾರಿಗೆ ಮುಖ್ಯಮಂತ್ರಿ ಅಡಿಯಾಗಿ 34 ಕ್ಯಾಬಿನೆಟ್ ಸಚಿವರು, ಆರ್ಥಿಕ, ರಾಜಕೀಯ, ಮಾಧ್ಯಮ ಸಲಹೆಗಾರರು, ಜಿಲ್ಲಾಡಳಿತಗಳು ಸೇರಿದಂತೆ ಇಡೀ ಆಡಳಿತ ಯಂತ್ರವೇ ಇರುವಾಗ ಪ್ರತ್ಯೇಕ ಸಮಿತಿಯ ಅಗತ್ಯ ಏನಿದೆ ಎಂದು ಅಶೋಕ್ ಪ್ರಶ್ನಿಸಿದ್ದಾರೆ. ಸಂಪುಟ ದರ್ಜೆ ಸ್ಥಾನಮಾನದ ಅಧ್ಯಕ್ಷರು, ರಾಜ್ಯ ಸಚಿವ ಸ್ಥಾನಮಾನದ ಅವರು, ಉಪಾಧ್ಯಕ್ಷರು ಸೇರಿದಂತೆ ಒಟ್ಟು 31 ಸದಸ್ಯರ ಸಮಿತಿಯ ಸಂಬಳ, ಸಾರಿಗೆ ಖರ್ಚಿನಿಂದ ರಾಜ್ಯ ಸರ್ಕಾರಕ್ಕೆ 16 ಕೋಟಿ ರೂಪಾಯಿ ಹೊರೆಯಾಗಲಿದೆ. ತಮ್ಮ ಪಕ್ಷದ ಅತೃಪ್ತ ಶಾಸಕರನ್ನ ಮತ್ತು ಪ್ರಮುಖ ಕಾರ್ಯಕರ್ತರನ್ನ ಲೋಕಸಭಾ ಚುನಾವಣೆಯ ಕೆಲಸಕ್ಕೆ ಬಳಸಿಕೊಳ್ಳಲು ರಾಜ್ಯದ ಸಾರ್ವಜನಿಕ ಹಣ ಏಕೆ ದುರ್ಬಳಕೆ ಮಾಡುತ್ತೀರಿ ಸಿಎಂ ಸಿದ್ದರಾಮಯ್ಯನವರೇ ಎಂದು ಅವರು ಪ್ರಶ್ನಿಸಿದ್ದಾರೆ. ಗ್ಯಾರಂಟಿ ಜಾರಿಗೆ ಹೊರೆಯಾಗಿ ಅಭಿವೃದ್ಧಿಗೆ ಹಣ ಇಲ್ಲದಿರುವಾಗ ಈಗ ಕಂಡವರಿಗೆ ಗೂಟದ ಕಾರು ಕೊಡಲು ರಾಜ್ಯದ ಖಜಾನೆ ಏನು ಕಾಂಗ್ರೆಸ್ ಪಕ್ಷದ ಆಸ್ತಿ ಎಂದುಕೊಂಡಿದ್ದಾರಾ? ಸಚಿವರು ಆಡಳಿತ ಯಂತ್ರದ ಮೂಲಕ ಗ್ಯಾರಂಟಿ ಜಾರಿ ಮಾಡಲು ಆಗದಿದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ, ಅದನ್ನ ಬಿಟ್ಟು ಸುಮ್ನೆ ರಾಜ್ಯದ ಬೊಕ್ಕಸವನ್ನ ಖಾಲಿ ಮಾಡಲು ಹೋಗಬೇಡಿ ಎಂದು ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇವಿಷ್ಟು ಇವತ್ತಿನ ಕರುನಾಡ ವಾಣಿ ಸುದ್ದಿಗಳು. ಮತ್ತಷ್ಟು ಕರ್ನಾಟಕದ ಅಪ್ಡೇಟ್ಸ್ ನೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.